ಇದು ಸಾಮಾನ್ಯ ಹಳ್ಳಿ ಅಲ್ಲ, ಪರಿಶ್ರಮ ಮತ್ತು ಪ್ರಕೃತಿಯ ಸೌಂದರ್ಯ ಒಟ್ಟಿಗೆ ಕಾಣುವ ಹುಲಿಕೊಪ್ಪ ಗ್ರಾಮ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ DK ಬ್ಲಾಗರ್. ಇವತ್ತ ಈ ಒಂದು ವಿಡಿಯೋದಾಗ ಏನು ತೋರ್ಸತ್ತೇವ ಅಂದ್ರೆ ನಮ್ಮ ಧಾರವಾಡದಲ್ಲಿರುವ ಹುಲಿಕೊಪ್ಪ ಎಂಬ ಒಂದು ಗ್ರಾಮವನ್ನ ಈ ಒಂದು ವಿಡಿಯೋದಾಗ ತೋರ್ಸತ್ತೇವಿ. ಮತ್ತು ಆ ಗ್ರಾಮದ ಬಗ್ಗೆ ಕೂಡ ಈ ಒಂದು ವಿಡಿಯೋದಾಗ ಹೇಳಕತ್ತೇವಂತ. ನೀವು ಕೂಡ ಅಲ್ಲಿ ವಿಸಿಟ್ ಮಾಡ್ಬೋದು. ಲೊಕೇಶನ್ ಡಿಸ್ಕ್ರಿಪ್ಷನ್ ಇದೆ, ಒಂದ್ಸಾರಿ ವಿಸಿಟ್ ಮಾಡಿ. ಮತ್ತು ಇದೇ 16ನೇ ತಾರೀಕು ಅಂದ್ರೆ ಇವತ್ತಿಂದ ಮುಂದಿನ ತಿಂಗಳು 1ನೇ ತಾರೀಕುವರೆಗೂ ಈ ಗ್ರಾಮ ದೇವತೆಯ ಒಂದು ಜಾತ್ರೆ ನಡೆದಿದೆ. ನೀವು ಕೂಡ ವಿಸಿಟ್ ಮಾಡಿ ಇದೇ ಟೈಮ್ನಲ್ಲಿ. ಲೊಕೇಶನ್ ಡಿಸ್ಕ್ರಿಪ್ಷನ್ ಇದೆ, ಒಂದ್ಸಾರಿ ವಿಸಿಟ್ ಮಾಡಿ. ಬನ್ನೀಗ ವಿಡಿಯೋ ಶುರು ಮಾಡೋಣ. ಹುಲಿಕೊಪ್ಪ ಗ್ರಾಮ ಸರಳ ಜೀವನ ಮತ್ತು ಪ್ರಾಕೃತಿಕ ಸೊಬಗಿನ ಸುಂದರ ಹಳ್ಳಿ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನಲ್ಲಿರುವ ಹುಲಿಕೊಪ್ಪ ಗ್ರಾಮ ಒಂದು ಶಾಂತಿಯುತ ಮತ್ತು ಪ್ರಾಕೃತಿಕ ಸೌಂದರ್ಯದಿಂದ ತುಂಬಿರುವ ಈ ಗ್ರಾಮವು ತನ್ನ ಸರಳ ಜೀವನ ಶೈಲಿ, ಪರಿಶ್ರಮ, ಜನರು ಮತ್ತು ಹಸಿರು ಹೊಲಗಳಿಂದ ವಿಶೇಷವಾಗಿ ಗುರುತಿಸಿಕೊಂಡಿದೆ. ಪ್ರಾಕೃತಿಕ ಮೆಡಿಲಿನಲ್ಲಿ ನೆಲೆಸಿರುವ ಈ ಗ್ರಾಮವು ಗ್ರಾಮೀಣ ಭಾರತದ ನೈಜ ಜೀವನವನ್ನು ಪರಿಚಯಿಸುತ್ತದೆ. ಹುಲಿಕೊಪ್ಪ ಗ್ರಾಮದಲ್ಲಿ ಸುಮಾರು 1700ಕ್ಕೂ ಹೆಚ್ಚಿನ ಜನರು ವಾಸಿಸುತ್ತಾರೆ. ಆದರೆ ಈ ಒಂದು ವರದಿ 2011ರಲ್ಲಿ ನಡೆದ ಒಂದು ಜನಗಣತಿಯ ವರದಿಯಾಗಿದೆ. ಇಲ್ಲಿ ಜನರು ಪರಸ್ಪರ ಸಹಕಾರದಿಂದ ಬದುಕುವ ಗುಣ ಹೊಂದಿದ್ದಾರೆ. ಗ್ರಾಮೀಣ ಜನರಲ್ಲಿ ಒಗ್ಗಟ್ಟು ಮತ್ತು ಸಹಕಾರವು ಹೆಚ್ಚು ಕಾಣುತ್ತದೆ. ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಒಂದಾಗಿ ಸಂಭ್ರಮಿಸುವುದು ಈ ಗ್ರಾಮದ ಸಂಸ್ಕೃತಿ ವಿಶೇಷವಾಗಿದೆ. ಈ ಗ್ರಾಮದ ಜನರ ಪ್ರಮುಖ ವೃತ್ತಿಯೇ ಕೃಷಿಯಾಗಿದೆ. ಬೆಳಗಿನ ಜಾವ ಸೂರ್ಯೋದಯವಾಗುವ ಮುನ್ನವೇ ರೈತರು ತಮ್ಮ ಹೊಲಗಳಿಗೆ ತೆರಳಿ ಕೃಷಿ ಕಾರ್ಯಗಳಲ್ಲಿ ತೊಡಗುವುದು ಇಲ್ಲಿ ಸಾಮಾನ್ಯ ದೃಶ್ಯವಾಗಿದೆ. ರೈತರ ಪರಿಶ್ರಮವೇ ಈ ಗ್ರಾಮದ ಆರ್ಥಿಕತೆಯ ಮೂಲವಾಗಿದೆ. ಶಿಕ್ಷಣಕ್ಕೂ ಹುಲಿಕೊಪ್ಪ ಗ್ರಾಮದಲ್ಲಿ ಉತ್ತಮ ಮಹತ್ವ ನೀಡಲಾಗಿದೆ. ಇಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಇರುವುದರಿಂದ ಗ್ರಾಮದಲ್ಲಿ ಮಕ್ಕಳು ತಮ್ಮ ಮೂಲ ಶಿಕ್ಷಣವನ್ನು ಗ್ರಾಮದಲ್ಲೇ ಪಡೆಯುತ್ತಿದ್ದಾರೆ. ಹೈಸ್ಕೂಲ್ ಮತ್ತು ಕಾಲೇಜು ಶಿಕ್ಷಣಕ್ಕಾಗಿ ಸಮೀಪದ ಪಟ್ಟಣಗಳಿಗೆ ವಿದ್ಯಾರ್ಥಿಗಳು ಪ್ರಯಾಣಿಸುತ್ತಾರೆ. ಶಿಕ್ಷಣದ ಮೂಲಕ ತಮ್ಮ ಜೀವನವನ್ನು ಉತ್ತಮಗೊಳಿಸುವ ಕನಸುಗಳನ್ನು ಇಲ್ಲಿಯ ವಿದ್ಯಾರ್ಥಿಗಳು ಹೊಂದಿದ್ದಾರೆ. ಹುಲಿಕೊಪ್ಪ ಗ್ರಾಮವು ಹುಬ್ಬಳ್ಳಿ ನಗರದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಇದರಿಂದ ಗ್ರಾಮಸ್ಥರಿಗೆ ನಗರಕ್ಕೆ ಸಂಪರ್ಕ ಸುಲಭವಾಗಿದೆ.
ಗ್ರಾಮದಲ್ಲಿ ಬಸ್ ಸೌಲಭ್ಯಗಳು ಲಭ್ಯವಿರುವುದರಿಂದ ಜನರು ತಮ್ಮ ದೈನಂದಿನ ಅಗತ್ಯಗಳಿಗೆ ಮತ್ತು ವ್ಯಾಪಾರ ಕಾರ್ಯಗಳಿಗೆ ಸುಲಭವಾಗಿ ಪ್ರಯಾಣ ಮಾಡಬಹುದು. ಸಮೀಪದ ರೈಲು ನಿಲ್ದಾಣವು ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಈ ಗ್ರಾಮದ ಅತ್ಯಂತ ದೊಡ್ಡ ಆಕರ್ಷಣೆ ಅಂದರೆ ಇಲ್ಲಿರುವ ಪ್ರಾಕೃತಿಕ ಸೌಂದರ್ಯ ಮತ್ತು ಶಾಂತಿಯುತ ವಾತಾವರಣ. ಹಸಿರು ಹೊಲಗಳು, ತಾಜಾ ಗಾಳಿ ಮತ್ತು ಗ್ರಾಮೀಣ ಜೀವನದ ಸರಳತೆ ಈ ಸ್ಥಳವನ್ನು ಇನ್ನಷ್ಟು ಸುಂದರವಾಗಿಸುತ್ತದೆ. ನಗರ ಜೀವನದ ಒತ್ತಡದಿಂದ ದೂರವಿದ್ದು ಪ್ರಕೃತಿಯ ನಡುವೆ ನೆಮ್ಮದಿಯನ್ನು ಅನುಭವಿಸಲು ಬಯಸಿದ್ದವರಿಗೆ ಹುಲಿಕೊಪ್ಪ ಗ್ರಾಮ ಒಂದು ಉತ್ತಮ ಉದಾಹರಣೆಯಾಗಿದೆ. ಹಾಗೆ ಈ ಒಂದು ಗ್ರಾಮದ ಬಗ್ಗೆ ಇನ್ನೊಂದು ಸಂಬಂಧಪಟ್ಟ ವಿಷಯವೇನೆಂದರೆ ಹುಲಿಕೊಪ್ಪ ಗ್ರಾಮದಲ್ಲಿ ಗ್ರಾಮ ದೇವತೆಯ ಒಂದು ಜಾತ್ರೆ ನಡೆದಿದೆ. ಇದೇ ತಿಂಗಳು 16ರಿಂದ ಮುಂದಿನ ತಿಂಗಳು 1ನೇ ತಾರೀಕುವರೆಗೂ ಜಾತ್ರೆ ನಡೆಯುತ್ತಿದೆ. ಎಲ್ಲರೂ ವಿಸಿಟ್ ಮಾಡಿ. ನಾವು ಈ ಒಂದು ಗ್ರಾಮ ವಿಸಿಟ್ ಮಾಡಿದಾಗ ಈ ಗ್ರಾಮದ ಬಗ್ಗೆ ನಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಬೇಕೆಂದರೆ ಈ ಒಂದು ಗ್ರಾಮವು ಅಭಿವೃದ್ಧಿ ಹೊಂದ್ತಾ ಇರೋ ಗ್ರಾಮವಾಗಿದೆ. ಈ ಒಂದು ಗ್ರಾಮ ಪಂಚಾಯತವು ಒಂದು ವ್ಯವಸ್ಥಾತ್ಮಕ ಆಡಳಿತ ವ್ಯವಸ್ಥೆಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಹಾಗೆ ಇಲ್ಲಿ ಪ್ರಾಥಮಿಕ ಪ್ರೌಢಶಾಲೆಗಳು ಲಭ್ಯವಿದ್ದು ಮಕ್ಕಳು ಉನ್ನತ ಶಿಕ್ಷಣಕ್ಕಾಗಿ ಧಾರವಾಡ ಅಥವಾ ಹುಬ್ಬಳ್ಳಿ ನಗರಕ್ಕೆ ಬರುತ್ತಾರೆ. ನೀವು ಕೂಡ ಈ ಗ್ರಾಮ ವಿಸಿಟ್ ಮಾಡಿದಾಗ ನಿಮ್ಮನ್ನು ಇಲ್ಲಿರುವ ದೇವಸ್ಥಾನಗಳು, ಗ್ರಾಮೀಣ ಜೀವನ ಹಾಗೂ ಪ್ರಾಕೃತಿಕ ಸೌಂದರ್ಯ ನಿಮ್ಮನ್ನು ಆಕರ್ಷಣೆ ಮಾಡುತ್ತದೆ. ಒಟ್ಟಾರೆಯಾಗಿ ಹುಲಿಕೊಪ್ಪ ಗ್ರಾಮ ಪರಿಶ್ರಮ ಜನರು, ಕೃಷಿ ಆಧಾರಿತ ಜೀವನ ಮತ್ತು ಪ್ರಕೃತಿಯೊಂದಿಗೆ ಹೊಂದಿಕೊಂಡಿರುವ ಜೀವನ ಶೈಲಿ ಪ್ರಾಕೃತಿಕವಾಗಿದೆ. ಇಂತಹ ಹಳ್ಳಿಗಳು ನಮ್ಮ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯ ಉಳಿಸಿಕೊಂಡು ಬರುತ್ತಿದ್ದಾವೆ ಪ್ರಮುಖ ಕೇಂದ್ರಗಳಾಗಿವೆ. ಹುಲಿಕೊಪ್ಪದಂತಹ ಹಳ್ಳಿಗಳು ನಮ್ಮ ಸಮಾಜದ ನಿಜವಾದ ಶಕ್ತಿಯನ್ನು ತೋರಿಸುತ್ತದೆ. ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಮ್ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.